ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಿಯಾ ಗೌಡ ಮಾಡುವ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲ ಚೆನ್ನಾಗೇ ಇರ್ತೀರಾ, ಸೇಫಾಗಿರ್ತೀರಾ ಅಂತ. ನೋಡಿ, ನಾ ಇವತ್ತು ಸಂಜೆ ಆಯಿತು, ಮತ್ತೆ ಮನೆಗೆ ಹೊರಡೋ ಟೈಮ್ ಆಗೋಯಿತು. ಆಫೀಸಿಂದ ಹೊರಟೆ, ಬಸ್ ಕೂಡ ಹಿಡಿದು ಮಧ್ಯಾಹ್ನ ಆ ದಾರಿವರೆಗೂ ಕೂಡ ಬಂದೆ. ಅಷ್ಟರೊಳಗೆ ಡ್ರೈವರ್ ಮತ್ತು ಏನು ಪಕ್ಕ ಹೋಗ್ತಿರ್ತಾರಲ್ಲ ಗಾಡಿಯವರು, ಅವ್ರಿಗೂ ಆದಂಥ ಗಲಾಟೆಲಿ ಬಸ್ ನಿಲ್ಲಿಸ್ಬೇಕಾಯಿತು. ನೋಡಿ, ಸಿಟ್ಟು ಮನುಷ್ಯನ ಏನೆಲ್ಲ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಏನು ಅವರು ಮಿರರಲ್ಲಿ ಆನ್ ಮಾಡ್ತಾಯಿದ್ರು, ಆದರೂ ಬಸ್ಸು ನಿಲ್ಲಿಸಲಿಲ್ಲ ಅಂತ ಕೂಡ ಅವರು ಕಂಪ್ಲೇಂಟ್ ಮಾಡ್ತಾಯಿದ್ರು. ಯಾಕೆಂದರೆ ಸೈಡು ಮೋಸ್ಟ್ಲಿ ಅವ್ರು BMTC ಕೊಡಲಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಏನು ಹಾಕಿದ್ದು ಹೆಲ್ಮೆಟ್ಟು ಏಜು ಕೂಡ ನೋಡ್ದಾಗೆ ಅವರು ತಲೆ ಕೊಡಿದ್ರು. ಅವ್ರ ತಲೆಯಲ್ಲಿ ರಕ್ತ ಬರ್ತಾಯಿತ್ತು. ಹಂಗಂದವ್ರು ಪೊಲೀಸ್ ಕಂಪ್ಲೇಂಟ್ ಮಾಡ್ತಾಯಿದ್ರು. ಏನೇ ಆಗಲಿ, ಏನೇ ತಪ್ಪಿದ್ರೂ ಮಾತಿನಲ್ಲಿ ಬಗೆಹರಿಸ್ಕೋಬೋದು. ಆದರೆ ಅವ್ರ ತಲೆಗೆ ಹೆಲ್ಮೆಟಲ್ಲಿ ಹೊಡೆದಿದೆ ಅಂದರೆ ಅವ್ರಿಗೆ ರಕ್ತ ಬಂತು. ಹಂಗಂದು ಗಾಡಿ ಸ್ಟಾಪ್ ಮಾಡಿದರು. ಮತ್ತು ನಾನು ಏನೂ ಪ್ರಯೋಜನ ಇಲ್ಲ, ಅಲ್ಲಿ ನಿಂತಂದ್ಬಿಟ್ಟು ನಾವು ಅಲ್ಲಿಂದ ಇಳಿದ್ಬಿಟ್ಟು ಮತ್ತು ನಾನು ಬೇರೆ ಬಸ್ ಇಳಿದ್ಬಿಟ್ಟು ಮನೆಗೆ ಹೊರಟೆ. ಮತ್ತು ಸಾಮಾನ್ಯವಾಗಿ ಮೋಸ್ಟ್ಲಿ ಎಲ್ಲ ಪ್ಯಾಸೆಂಜರ್ ಕೂಡ ಅಲ್ಲೇ ಇಳ್ಕೊಂಡ್ರು. ಈ ಥರ ಸಾಮಾನ್ಯವಾಗಿ ಗಲಾಟೆಗಳು ಆಗ್ತಿರ್ತವೆ, ನೋಶು. ಏಕೆಂದರೆ ಆದರೆ ಸಿಟ್ಟಿನ ಮನುಷ್ಯ ಕೈ ಕೊಡಬಾರ್ದು ಅನ್ನೋದಕ್ಕೆ ಒಂದು ಜಸ್ಟ್ ಇದು ನಾರ್ಮಲ್ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಮತ್ತು ಇನ್ನೇನು ಅಂದರೆ ನನ್ನ ತಲೆಯಲ್ಲಿ ಇದು ಇವತ್ತೊಂದು ನಿಮಗೊಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡು ಇಲ್ಲಿಂದ ಹೊರಟೆ. ಮನೆಗೆ ಹೋದ್ಮೇಲೆ ಒಂದು ನಾನ್ ವೆಜ್ ನಿಮಗೆ ಮಾಡಿ ತೋರಿಸ್ತೇನೆ, ಏನು ಅದು ಅಂತ. ಮೋಸ್ಟ್ಲಿ ನಿಮ್ಮ ಕಡೆನೂ ಕೂಡ ಅಲ್ಲಿ ಸಿಗುತ್ತೆ, ಸಿಂಪ್ಲೆ ಅಂತ ಇದ್ರ ಹೆಸ್ರು ಹೇಳ್ತಾರೆ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಶೆಲ್ ಅಂತ ಹೇಳ್ತಾರೆ ಇದು ಇಂಗ್ಲೀಷಲ್ಲಿ. ಮತ್ತು ಇದಕ್ಕೆ ಇದರೊಳಗೆ ಸಿಂಪ್ಲ ಅಂತ ಹೇಳ್ತಾರೆ. ನೀವು ಟ್ರೈ ಮಾಡಿ, ನಿಮಗೆ ಅಲ್ಲಿ ಸಿಗ್ಬೋದು. ರೆಸಿಪಿ ತುಂಬ ಚೆನ್ನಾಗಿದೆ, ನಾನು ಟ್ರೈ ಮಾಡಿದ್ದೀನಿ, ಟೇಸ್ಟು ಕೂಡ ಇತ್ತು ತುಂಬ. ಮತ್ತು ಅದ್ರ ಜೊತೆಗೆ ಫಿಶ್ ಫ್ರೈ ಕೂಡ ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ಸಿಂಪಲ್ ರೆಸಿಪಿ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟು ನಾನು ಫಿಶ್ನೆಲ್ಲ ನೀಟಾಗಿ ತೊಳ್ಕೊಂಡು ಅದಕ್ಕೆ ಮಸಾಲ ಮಿಕ್ಸ್ ಮಾಡಿಡ್ತೀನಿ. ಮಸಾಲದಲ್ಲಿ ಏನಂತ ಅಂದರೆ ಮಿರ್ಚಿ ಪೌಡ್ರು ಮತ್ತು ಸ್ವಲ್ಪ ಹಳದಿ ಪೌಡ್ರು ಮತ್ತು ಉಪ್ಪು ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬು ಹಾಕಿ ಮಿಕ್ಸ್ ಮಾಡಬೇಕು. ನಿಮಗೆ ಬೇಕಂದರೆ ಶುಂಠಿ ಮತ್ತು ಇದು ಪೇಸ್ಟು, ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಮಾಡಿ ಅದನ್ನು ಮಿಕ್ಸ್ ಮಾಡಿದರೆ ಸ್ವಲ್ಪ ಇನ್ನೂ ಸ್ಪೈಸಿ ಇರುತ್ತೆ. ನಾನು ಮೊದಲಿಗೆ ಫಸ್ಟು ಫಿಶ್ ತೊಳೆದ್ಬಿಟ್ಟು ಅದ್ರದ್ದೆಲ್ಲ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಅದೊಂದು 10 ಮಿನಿಟ್ ಇಟ್ಟರೆ ಸಾಕು. ನಿಮಗೆ ಅನಿಸಿದ್ರೆ ಬೇಕಾದ್ರೆ ಜಾಸ್ತಿ ಹೊತ್ತು ಬೇಕಾದ್ರೆ ಒಂದು ಹಾಫ್ ಆನ್ ಅವರ್ 20 ಮಿನಿಟ್ ಇಟ್ರೂ ಓಕೆ, ನಡೆಯುತ್ತೆ. ನೋಡಿ, ಅದು ಮಸಾಲ ಹಚ್ಚಿದ ಮೇಲೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ನಾನು ಒಂದು 20 ಮಿನಿಟು ಅದನ್ನು ಇಟ್ಟೆ, ಎಲ್ಲ ಮಿಕ್ಸ್ ಮಾಡಿ ಮಸಾಲನೂ ಯಾವುದಾದ್ರು ಬೇಕಂತ ಎಲ್ಲ ನಿಮ್ಗೆ ಹೇಳಿದ್ದೀನಿ. ಮಿಕ್ಸ್ ಮಾಡಿ ನಾನು ಒಂದು 10 ಮಿನಿಟ್ ಅಷ್ಟೇ ಇಟ್ಟಿದ್ದೀನಿ, ಜಾಸ್ತಿ ಟೈಮ್ ಇಲ್ಲ. ಅದಕ್ಕೋಸ್ಕರ ನೋಡಿ, ಎಲ್ಲ ಮಿರ್ಚಿ ಪೌಡರು ಇದು ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀಟಾಗಿ. ಫ್ರೈ ಮಾಡಿದ್ಮೇಲೆ ಇನ್ನೂ ಸೂಪರಾಗಿರುತ್ತೆ. ಅದಾದ ನಂತರ ನಾನು ಇವಾಗ ಅದೇನು ಶೆಲ್ ಇತ್ತಲ್ಲ, ಅದು ಆಲ್ರೆಡಿ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಹೇಗೆ ಓಪನ್ ಮಾಡೋದು, ನೀರೊಳಗಡೆ ಹಾಕಿ ಹೇಗೆ ಬೇಯಿಸ್ಬೇಕು ಅನ್ನೋದು ಎಲ್ಲ ತುಂಬ ಈಸಿ ಇದೆ. ನಾನು ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ಕೂಡ ಅದನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ಆಲ್ರೆಡಿ ನಾನು ಅದನ್ನು ನೀರಲ್ಲಿ ಬೇಯಿಸಿ 2 ಭಾಗ ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ. ನೋಡಿ, ಆ ಶೆಲ್ ಅಂದರೆ ಏನಂತ ಅದನ್ನು ಊರ ಕಡೆ ಕೂಡ ಸಿಗುತ್ತೆ ನೋಡಿ, ಈ ಥರ ಇರುತ್ತೆ ಶೆಲ್ ಅಂದರೆ. ಇದರೊಳಗಡೆ ನಾರ್ಮಲ್ ಸ್ವಲ್ಪ ಮಟನ್ ಟೈಪ್ ಇರುತ್ತೆ, ತುಂಬ ಟೇಸ್ಟಿ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ನಾನು ಅದನ್ನು ಇವಾಗ ತೊಗೊಂಡಿದ್ದೆ. ಆ ಶೆಲ್ಲಲ್ಲಿ ಏನಂತಂದರೆ ಇದು ಒಂದು ಹೆಲ್ತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರೊಳಗೆ ನಾನು ರಸ ಮಾಡಿದ್ದೆ, ಅಂದರೆ ಸಾಂಬಾರು ಟೈಪ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಏನು ಅಂದರೆ ರೆಸಿಪಿನೂ ತುಂಬ ಈಸಿ ಇದೆ, ಜಾಸ್ತಿ ಏನೂ ಆಡಿಲ್ಲ. ನಿಮಗೆ ಆಫೀಸಿಂದ ನಾನು ಆಫೀಸಿಂದ ಬಂದು ಮಾಡಬೇಕಂದ್ರೆ ಈಸಿ ರೆಸಿಪಿ ಇತ್ತು. ನೀವು ಕೂಡ ಮಾಡಬೇಕಾದ್ರೆ ಇಷ್ಟೇ ಈಸಿಯೇ ರೆಸಿಪಿ ಆದರೆ ಬೆಸ್ಟ್ ಇರುತ್ತೆ. ತುಂಬ ಹಾರ್ಡಾದರೆ ನನಗೂ ಕೂಡ ಆಫೀಸಿಂದ ಬಂದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಜಾಸ್ತಿ ಐಟಮ್ ಏನಿಲ್ಲ, ಏನೇನು ಹಾಕಬೇಕು ಅನ್ನೋದಕ್ಕೆ ನಾನು ನಿಮಗೆ ಇದಕ್ಕೆ ಹೇಳ್ತೀನಿ ಯಾವ್ಯಾವುದು ಯೂಸ್ ಮಾಡಬೇಕು ಅಂತ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಶೆಲ್ ಅಂದರೆ ಈ ಥರ ಇರುತ್ತೆ. ಊರ ಕಡೆ ಮೋಸ್ಟ್ಲಿ ಸಿಗ್ಬೋದು, ನನಗೆ ಗೊತ್ತಿಲ್ಲ ಇದನ್ನು ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಏನಂತ. ಇಲ್ಲಿ ಮುಂಬೈಲಿ ಇದು ತುಂಬ ಫೇವ್ರೇಟು ಎಲ್ಲರಿಗೂ. ಹಂಗಂದು ನಾನು ಇದನ್ನು ರೆಡಿ ಮಾಡಿ ನೋಡಿ, ಇಲ್ಲಿ ಧನ್ಯ ಮತ್ತು ತೆಂಗಿನಕಾಯಿ, ಸ್ವಲ್ಪ ಈರುಳ್ಳಿ ಮತ್ತು ಶುಂಠಿ ಯೂಸ್ ಮಾಡಿ, ಅದಾದಮೇಲೆ ಅದನ್ನು ಒಂದು ಗ್ರೈಂಡರ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಟೈಪ್ ಮಾಡ್ಕೊಂಡಾದಮೇಲೆ ಒಂದು ಕಡಾಯಿ ತೊಗೊಳ್ಳಿ. ಆ ಕಡಾಯಲ್ಲಿ ಫಸ್ಟು ಎಣ್ಣೆ ಹಾಕಿ ಆ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದ್ಮೇಲೆ ಅದು ಸ್ವಲ್ಪ ಎಣ್ಣೆ ಅನ್ನೋದು ಹಂಗೆ ಮೇಲೆ ಬರಬೇಕು. ಸ್ವಲ್ಪ ಡಕ್ಕನ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಒಳಗಡೆ. ಫ್ರೈ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಬಿಡಿ, ಒಂದು 5 ಮಿನಿಟು, ಒಂದು 5 ಸೆಕೆಂಡ್ 5 ಮಿನಿಟು ಚೆನ್ನಾಗಿ ಬೇಯಿಸಿದ ಮೇಲೆ ಮೇಲೆಲ್ಲ ಎಣ್ಣೆ ಬರುತ್ತಲ್ಲ, ಆವಾಗ ಅದು ಕ್ಲಿಯರಾಗಿ ಅದ್ರ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಕಾಯ್ದು ಮತ್ತು ಹಸಿದು ಇರೋದೆಯಲ್ಲ ಅದೆಲ್ಲ ಹೋಗಿರುತ್ತೆ ನೋಡಿ. ಅದಕ್ಕೆ ಏನೇನು ಹಾಕಬೇಕು ಅಂದರೆ ಧನಿಯಾ ಪೌಡ್ರು, ಮಿರ್ಚಿ ಪೌಡ್ರು, ಸ್ವಲ್ಪ ಮಲ್ವಣಿ ಮಸಾಲ ಅಂತ ಬರುತ್ತೆ ಅದು, ಮತ್ತು ಅರಿಶಿನ ಮತ್ತು ಕಾಶ್ಮೀರಿ ಮಿರ್ಚಿ ಪೌಡ್ರ್ ಹಾಕಿದ್ದೀನಿ. ಹಾಕಿ ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿದ್ದೀನಿ. ಬೇಯಿಸಾದ್ಮೇಲೆ ಬೇಯಿಸಿ ಮತ್ತು ಅದು ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವಲ್ವ, ಹಂಗಂದು ಚೆನ್ನಾಗೆ ಬೇಯಿಸ್ತೀನಿ. ಅಷ್ಟರೊಳಗೆ ನಾನು ಪಕ್ಕ ಸ್ವಲ್ಪ ಅದ್ರ ಜೊತೆಗೆ ಸಾಂಬಾರು ಜೊತೆಗೆ ಟೇಸ್ಟ್ ಕೊಡುತ್ತಲ್ವ, ಚಪಾತಿ ನಾರ್ಮಲಿ ಮಾಡೇ ಇರ್ತೀನಿ. ಇವತ್ತೊಂದು ಸ್ವಲ್ಪ ಚಪಾತಿ ಕೂಡ ನಾನು ಮಾಡಾದ್ಮೇಲೆ ಇವಾಗ ಏನು ನಾನು ಇದನ್ನು ಮಾಡಿದ್ದೀನಿ, ಶೆಲ್ದು ಮಸಾಲ ಎಲ್ಲ ರೆಡಿ ಆಗೋ ಅಷ್ಟರೊಳಗೆ ನಾನು ಫಿಶ್ ಫ್ರೈ ಮಾಡೋಕ್ಕೆ ರೆಡಿ ಮಾಡಿದೆ. ಫಿಶ್ ಫ್ರೈ ಕೂಡ ಆಯಿತು ಈಸಿಲಿ. ಇದು ಫಿಶ್ ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮ್ ಏನೂ ಆಗೋಲ್ಲ. ಹೇಗೆ ಮಾಡೋದು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬರೀ ಫಿಶ್ದಷ್ಟೇ ಮಾಡಿ ನಿಮಗೆ ಹೇಳ್ತೀನಿ. ಬೇಗನೆ ಅಡುಗೆನೂ ಆಯಿತು, ಮತ್ತು ಏನು ಶೆಲ್ದಿತ್ತಲ್ಲ ಅದ್ರ ಸಾಂಬಾರು ಕೂಡ ಆಯಿತು. ಆ ಶೆಲ್